ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಯುರೋಪ್ ಅಲ್ಲಿ ಫ್ರಾನ್ಸ್ ವರ್ಸಸ್ ರಷ್ಯಾ, ಪೋಲೆಂಡ್ ಅಖಾಡಕ್ಕೆ ರಫೇಲ್ ಎಂಟ್ರಿ, ತುರ್ತು ಸಭೆ ಮಾಡಿದ ನ್ಯಾಟೋ ಕೂಟ. ನಮಸ್ಕಾರ ಸ್ನೇಹಿತರೆ. ಶೀತಲ ಸಮರದ ಬಳಿಕ ಯುರೋಪ್ ಅಲ್ಲಿ ನ್ಯಾಟೋ ಮತ್ತು ರಷ್ಯಾ ನಡುವೆ ಉದ್ವಿಗ್ನತೆ ಎದ್ದಿದ್ದು ಕ್ಷಣ ಕ್ಷಣವೂ ಹೊಸ ಬೆಳವಣಿಗೆಗಳಾಗ್ತಿವೆ. ಇತ್ತೀಚೆಗಷ್ಟೇ ಪೋಲೆಂಡ್ ವಾಯು ಪ್ರದೇಶವನ್ನು ಉಲ್ಲಂಘಿಸಿ ರಷ್ಯಾ ಡ್ರೋನ್ ದಾಳಿ ಮಾಡೋ ಪ್ರಯತ್ನ ಮಾಡಿತ್ತು. ಅದನ್ನು ಪೋಲೆಂಡ್ ದಾರಿಯಲ್ಲೇ ಹೊಡೆದು ಹಾಕಿತ್ತು. ಈಗ ಆ ಸಿಚುವೇಶನ್ ಎಸ್ಕಲೇಟ್ ಆಗ್ತಿದೆ. ಒಂದ್ ಕಡೆ ಪೋಲೆಂಡ್ ಪ್ರಧಾನಿ ನಾವು ಸೀರಿಯಸ್ ಕಂಡೀಷನ್ ಅಲ್ಲಿದ್ದೀವಿ, ಸೇನೆಯೊಂದಿಗೆ ಟಚ್ ಅಲ್ಲಿದ್ದೀವಿ ಅಂತ ಹೇಳ್ತಾ ಇದ್ರೆ, ಇತ್ತ ನ್ಯಾಟೋ ನಾಯಕರು ಕೂಡ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ. ಆರ್ಟಿಕಲ್ 4 ಅನ್ನ ಕೂಡ ಆಕ್ಟಿವೇಟ್ ಮಾಡಿದ್ದಾರೆ. ಇತ್ತ ರಷ್ಯಾ ಬೆದರಿಕೆ ಹೆಚ್ಚಾಗ್ತಿದ್ದ ಹಾಗೆ ಯುರೋಪ್ನ ದೊಡ್ಡಣ್ಣ ಫ್ರಾನ್ಸ್ ತಮ್ಮ ಬ್ರಹ್ಮಾಸ್ತ್ರವನ್ನ ಅಖಾಡಕ್ಕಿಳಿಸಿದೆ. ರಫೇಲ್ಗಳನ್ನ ಪೋಲೆಂಡ್ ಆಕಾಶದಲ್ಲಿ ಹಾರಿಸೋಕೆ ಆದೇಶ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ರಷ್ಯಾಗೆ ಫ್ರಾನ್ಸ್ ತಕ್ಕ ತಿರುಗೇಟು ಕೊಡುತ್ತೆ ಅಂತ ಮ್ಯಾಕ್ರಾನ್ ಗರ್ಜಿಸಿದ್ದಾರೆ. ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಭೀಕರ ಹೊಡೆದಾಟ ಆಗ್ತಿರೋ ನಡುವೆ ಈ ಡೆವಲಪ್ಮೆಂಟ್ಸ್ ಆಗ್ತಿವೆ. ಹಾಗಿದ್ರೆ ದಿಢೀರಂತ ಯುರೋಪ್ ಅಲ್ಲಿ ಆಗಿರೋದೇನು? ನ್ಯಾಟೋ ರಷ್ಯಾ ಒಬ್ಬರ ವಿರುದ್ಧ ಒಬ್ರು ಆಯುಧ ಎತ್ತುತ್ತಿರೋದು ಯಾಕೆ? ಮಿಲಿಟರಿ ಪವರ್ ಫ್ರಾನ್ಸ್ ರಷ್ಯಾ ವಿರುದ್ಧ ಈ ಪರಿ ಅಗ್ರೆಷನ್ ತೋರ್ತಿರೋದು ಯಾಕೆ? ಈ ಹೆಜ್ಜೆಯನ್ನ ಇಡೀ ಜಗತ್ತು ಆತಂಕದ ಕಣ್ಣುಗಳಿಂದ ನೋಡ್ತಿರೋದು ಯಾಕೆ? ಈ ಉದ್ವಿಗ್ನತೆ ಕುರಿತು ಜೈಶಂಕರ್ ಪೋಲೆಂಡ್ ನಾಯಕರಿಗೆ ಹೇಳಿದ್ದೇನು? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡತನಕ ಮಿಸ್ ಮಾಡಿದೆ ನೋಡಿ. ರಷ್ಯಾ ದಾಳಿಗೆ ಪೋಲೆಂಡ್ ಮನೆ ಧ್ವಂಸ, ಶತ್ರು ಆಯುಧ ಕೆಡವಿದ ನ್ಯಾಟೋ ಜೆಟ್ಗಳು. ಸ್ನೇಹಿತರೆ, ಅವೆಲ್ಲ ಶುರುವಾಗಿದ್ದು ಸೆಪ್ಟೆಂಬರ್ 9-10 ಮಧ್ಯರಾತ್ರಿಯಿಂದ. ರಾತ್ರಿ 11:30ಯಿಂದ ಬೆಳಗಿನ ಜಾವ 6:15 ತನಕ ರಷ್ಯಾ ಒಂದೇ ಸಮನೆ ಯುಕ್ರೇನ್ ಮೇಲೆ 400 ಡ್ರೋನ್ಗಳನ್ನು ಹಾರಿಸಿತು. ಸಾಕಷ್ಟು ಕಡೆ ಅವು ಸ್ಫೋಟ ಕೂಡ ಆದವು. ಆದರೆ ಈ ವೇಳೆ ಬೆಲಾರೂಸ್ನಿಂದ ಹಾರಿದ ಕೆಲ ಡ್ರೋನ್ಗಳು ಪೋಲೆಂಡ್ ಒಳಗೆ ನುಗ್ಗಿದ್ವು. ಕೆಲವನ್ನ ಪೋಲೆಂಡ್ ಹೊಡೆದು ಹಾಕಿದೆ. ನೀವು ಮ್ಯಾಪ್ ನಲ್ಲಿ ನೋಡ್ತಿರಬಹುದು. ಇದು ರಷ್ಯಾ, ಇದು ಬೆಲಾರೂಸ್, ಇದು ಯುಕ್ರೇನ್, ಹಾಗೆ ಇದು ಪೋಲೆಂಡ್. ರಷ್ಯಾ ಯುಕ್ರೇನ್ ಮೇಲೆ ಡೀಪ್ ಆಗಿ ದಾಳಿ ಮಾಡಬೇಕು ಅಂದ್ರೆ ಅವರ ಮಿತ್ರ ರಾಷ್ಟ್ರ ಬೆಲಾರೂಸ್ನಿಂದ ದಾಳಿ ಮಾಡುತ್ತೆ. ಇನ್ನೊಂದು ಕಡೆಯಿಂದ ಬಂದು ದಾಳಿ ಮಾಡುತ್ತೆ. ನೀವು ಮ್ಯಾಪ್ ನಲ್ಲಿ ನೋಡ್ತಾ ಇದ್ದೀರಾ. 9ನೇ ತಾರೀಕು ಕೂಡ ಅದೇ ರೀತಿ ಸುಮಾರು 16 ಡ್ರೋನ್ಗಳನ್ನ ಬೆಲಾರೂಸ್ ಮೂಲಕ ರಷ್ಯಾ ಹಾರಿಸಿತು. ಇದರಲ್ಲಿ ಕೆಲ ಪೋಲೆಂಡ್ ಗಡಿಯ ಪೂರ್ವ ಭಾಗದಲ್ಲಿದ್ದು ಬಹುತೇಕ ಡ್ರೋನ್ಗಳನ್ನ ಪೋಲೆಂಡ್ ಹೊಡೆದು ಹಾಕಿತ್ತು. ಮಾಹಿತಿ ಪ್ರಕಾರ ಇರಾನ್ನ ಶಹೀದ್ ಡ್ರೋನ್ಗಳನ್ನ ಪೋಲೆಂಡ್ ಹೆಚ್ಚು ಹೊಡೆದು ಹಾಕಿದೆ. ಇದಕ್ಕೆ ನೆದರ್ಲ್ಯಾಂಡ್ನ ಜೆಟ್ಗಳು ಸಹಾಯ ಮಾಡಿದ್ದು. F-16 ಯೂರೋ ಫೈಟರ್ ಟೈಫೂನ್ ಕೂಡ ಪಾಲ್ಗೊಂಡಿವೆ. ಸೊ ಈ ಆಕಾಶದ ಘರ್ಷಣೆಯಿಂದ ಅಲ್ಲಿ ಉದ್ವಿಗ್ನತೆ ಹೆಚ್ಚಾಗಿ ರಷ್ಯಾ ಕೂಡ ಆಕ್ಟಿವೇಟ್ ಆಯಿತು ಫುಲ್. ಇತ್ತ ಪೋಲೆಂಡ್ ಕೂಡ ರೆಡಿಯಾಗಿ ನಿಂತ್ಕೊಳ್ತು. ಈ ದಾಳಿಯಲ್ಲಿ ಅಂತ ದೊಡ್ಡ ಹಾನಿಯೇನಾಗಿಲ್ಲ. ಪೋಲೆಂಡ್ ಹೊಡೆದ ಡ್ರೋನ್ಗಳು ಪೋಲೆಂಡ್ನ ಮನೆಗಳ ಮೇಲೆ ಬಿದ್ದಿದ್ದು. ಒಂದು ಮನೆಗೆ, ಒಂದು ಕಾರ್ಗೆ ಹಾನಿಯಾಗಿದೆ. ಹಾನಿ ಕಮ್ಮಿನೇ. ಆದರೆ ಇದು ರಷ್ಯಾ ಹಾರಿಸಿದ ಡ್ರೋನ್ ಆಗಿರೋ ಕಾರಣ ಪೋಲೆಂಡ್ ಫುಲ್ ಅಲರ್ಟ್ ಆಯಿತು. ಕೂಡಲೇ ರಷ್ಯಾ ಪ್ರತಿದಾಳಿ ಮಾಡಬಹುದು ಅನ್ನೋ ಭೀತಿಯಿಂದ ಪೋಲೆಂಡ್ ತನ್ನ ಎಲ್ಲ ವಿಮಾನ ನಿಲ್ದಾಣಗಳನ್ನು ಕ್ಲೋಸ್ ಮಾಡಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಆಕ್ಟಿವೇಟ್ ಮಾಡಿಕೊಳ್ತು. F-16 ವಿಮಾನಗಳು, F-35 ವಿಮಾನಗಳು, ಇಟಲಿಯ ಏರ್ಬೋರ್ನ್ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್, ಬೆಲ್ಜಿಯಂನ ಏರಿಯಲ್ ಟ್ಯಾಂಕರ್, ಜರ್ಮನಿಯ ಪೇಟ್ರಿಯಟ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ ಎಲ್ಲ ಆಕ್ಟಿವೇಟ್ ಆದವು. ಘಟನೆಯಾದ ಕೆಲ ಗಂಟೆಗಳಲ್ಲೇ ಪೋಲೆಂಡ್ ಮತ್ತು ರಷ್ಯಾ ಇನ್ನೇನು ಬಡಿದಾಡಬಹುದು ಅನ್ನೋ ವಾತಾವರಣ ಕ್ರಿಯೇಟ್ ಆಯಿತು. ಆದರೆ ಅದೃಷ್ಟವಶಾತ್ ಅದು ಆಗಲಿಲ್ಲ. ಆದರೆ ಈಗ ಪರಿಸ್ಥಿತಿಯನ್ನು ನ್ಯಾಟೋ ರಾಷ್ಟ್ರಗಳು ಎಸ್ಕಲೇಟ್ ಮಾಡ್ತಿವೆ. ಪೋಲೆಂಡ್ ಭೂಮಿಗೆ ರಷ್ಯಾ ಕಾಲಿಟ್ಟಿರೋದನ್ನ ದೊಡ್ಡ ಪ್ರಚೋದನೆ ಅಂತ ಪರಿಗಣಿಸಿರೋ ನ್ಯಾಟೋ ರಾಷ್ಟ್ರಗಳು ಅಲ್ಲಿಗೆ ಆಯುಧಗಳನ್ನು ಹಾರಿಸ್ತಾ ಇದ್ದು, ನ್ಯಾಟೋ ಮತ್ತು ರಷ್ಯಾ ಗಡಿ ಈಗ ಉದ್ವಿಗ್ನಗೊಂಡಿದೆ. ನ್ಯಾಟೋ ರಾಷ್ಟ್ರಗಳಿಂದ ತುರ್ತು ಸಭೆ, ಪೋಲೆಂಡ್ ಗಡಿಯಲ್ಲಿ ಹೊಸ ವ್ಯೂಹ. ಸ್ನೇಹಿತರೆ, ರಷ್ಯಾದಿಂದ ಇಂಥ ಒಂದು ಪ್ರಯತ್ನ ಆಗಿದೆ ತಡ. ನ್ಯಾಟೋ ಆರ್ಟಿಕಲ್ 4 ಅನ್ನ ಆಕ್ಟಿವೇಟ್ ಮಾಡಿ ಮಾತುಕತೆ ಮಾಡಿದೆ. ಆರ್ಟಿಕಲ್ 4 ಅಂದ್ರೆ ಎಲ್ಲ ಮೆಂಬರ್ ಕಂಟ್ರೀಸ್ ತುರ್ತು ಮಾತುಕತೆ ಮಾಡೋಕಿರುವ ಅವಕಾಶ. ನ್ಯಾಟೋ ರಾಷ್ಟ್ರಗಳಿಗೆ ಹೊರಗಿನಿಂದ ಬೆದರಿಕೆ ಬಂದ್ರೆ, ಏನಾದರೂ ಅಪಾಯ ಇದೆ ಅಂತ ಕಂಡು ಬಂದ್ರೆ ಅದನ್ನ ಎಲ್ಲರೂ ಕೂತು ಡಿಸ್ಕಸ್ ಮಾಡ್ತಾರೆ. ಆರ್ಟಿಕಲ್ 5 ಅನ್ನ ಯೂಸ್ ಮಾಡಬೇಕಾ ಬೇಡವಾ, ತಕ್ಷಣಕ್ಕೆ ಏನು ಕ್ರಮ ತಗೋಬೇಕು ಅನ್ನೋದನ್ನ ಡಿಸೈಡ್ ಮಾಡಲಾಗುತ್ತೆ. ತುಂಬಾ ಸೀರಿಯಸ್ ಸಿಚುವೇಶನ್ ಇದ್ದಾಗ ಮಾತ್ರ ಇದನ್ನ ಬಳಸ್ತಾರೆ. 1949ರಿಂದ ಅಂದರೆ ನ್ಯಾಟೋ ಹುಟ್ಟಿದಾಗಿನಿಂದ ಬರೀ 7 ಸಲ ಇದನ್ನ ಬಳಸಿದ್ದಾರೆ. ಕೊನೆಯದಾಗಿ 2022ರಲ್ಲಿ ರಷ್ಯಾ ಯುಕ್ರೇನ್ ಮೇಲೆ ದಾಳಿ ಮಾಡಿದಾಗ ಇದರ ಅಡಿಯಲ್ಲಿ ಡಿಸ್ಕಷನ್ ಮಾಡಿದ್ರು. ಇಲ್ಲಿ ತುಂಬಾ ಜನ ಆರ್ಟಿಕಲ್ 5 ಬಗ್ಗೆ ಕೇಳಿರ್ಬೋದು. ನ್ಯಾಟೋದ ಎಲ್ಲ ರಾಷ್ಟ್ರಗಳು ಒಟ್ಟಾಗಿ ಶತ್ರುವಿನ ಮೇಲೆ ಪ್ರತಿದಾಳಿ ಮಾಡೋಕೆ ಇದನ್ನು ಬಳಸ್ತಾರೆ. ಸೊ ಆರ್ಟಿಕಲ್ 5 ಆಕ್ಟಿವ್ ಆಗಬೇಕು ಅಂದ್ರೆ ಆರ್ಟಿಕಲ್ 4ನಲ್ಲಿ ನಿರ್ಧಾರ ಆಗಬೇಕಾಗತ್ತೆ. ಈಗ ಆ ಮಾತುಕತೆ ಕೂಡ ನಡೆದಿದ್ದು. ಅದರಲ್ಲಿ ರಷ್ಯಾದ ಅಗ್ರೆಷನ್ ಅನ್ನ ನ್ಯಾಟೋ ರಾಷ್ಟ್ರಗಳು ಖಂಡಿಸಿದ್ದಾರೆ.
ಅಲ್ಲದೆ ರಷ್ಯಾ ವಿರುದ್ಧ ಸೇನೆಯನ್ನ ಕೂಡ ಇಳಿಸಿದ್ದು ಪೋಲೆಂಡ್ ಸುತ್ತ ಉಕ್ಕಿನ ಕೋಟೆ ಕಟ್ಟಿದ್ದಾರೆ. ಸ್ವೀಡನ್ ತಮ್ಮ ಗ್ರಿಫೆನ್ ಫೈಟರ್ ಜೆಟ್ ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಪೋಲೆಂಡ್ ಗಡಿಗೆ ತಂದಿಟ್ಕೊಂಡಿದೆ. ಬ್ರಿಟನ್ ಯೂರೋ ಫೈಟರ್ ಟೈಫೂನ್ ಅನ್ನ ನಿಯೋಜನೆ ಮಾಡೋಕೆ ಪ್ಲಾನ್ ಮಾಡ್ತಿದೆ. ನೆದರ್ಲ್ಯಾಂಡ್ ನ್ಯಾಸ್ಯಾಮ್ಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಡ್ರೋನ್ ನಾಶ ಮಾಡೋ ಎಕ್ವಿಪ್ಮೆಂಟ್ ಗಳನ್ನ ಡಿಪ್ಲಾಯ್ ಮಾಡಿದೆ. ಹಾಗೆ 300 ಸೈನಿಕರನ್ನ ಕಳಿಸಿದೆ. ಚೆಕ್ ರಿಪಬ್ಲಿಕ್ ಹೆಲಿಕಾಪ್ಟರ್ಗಳು ಹಾಗೂ 100 ಸೈನಿಕರನ್ನ ಪೋಲೆಂಡ್ ಗಡಿಗೆ ಹಾಕಿದೆ. ಇದಕ್ಕಿಂತ ಮುಖ್ಯವಾಗಿ ನಿಮ್ಗೆಲ್ಲ ನಾನು ದೊಡ್ಡಣ್ಣ ಅಂತ ಫ್ರಾನ್ಸ್ ಕೂಡ ರಫೈಲ್ ಫೈಟರ್ ಜೆಟ್ಸ್ ಅನ್ನ ಪೋಲೆಂಡ್ ಬಾರ್ಡರ್ಗೆ ಕಳಿಸಿದೆ. ಇಲ್ಲಿ ಇವರೆಲ್ಲ ಮುಂದೆ ಏನ್ ಮಾಡ್ತಾರೆ, ದಾಳಿ ಆಗತ್ತಾ, ಪುಟಿನ್ ಕೆಣಕೋದು ಸುಲಭ ಅಂತ ನಿಮಗೆ ಅನಿಸಬಹುದು. ಆದ್ರೆ ಸ್ನೇಹಿತರೆ, ಇದನ್ನ ಯುರೋಪ್ ಅಲ್ಲಿ ಯುದ್ಧದ ಮೊದಲ ಎಸ್ಕಲೇಷನ್ ಅಥವಾ ಎಸ್ಕಲೇಟರಿ ಲ್ಯಾಡರ್ ನಲ್ಲಿ ಫಸ್ಟ್ ಸ್ಟೆಪ್ ಅಂತಲೇ ಬಣ್ಣಿಸಲಾಗ್ತಾ ಇದೆ. ಪರಿಸ್ಥಿತಿ ಗಂಭೀರವಾಗಿದೆ ಅಂತ ಪೋಲೆಂಡ್ ಪ್ರಧಾನಿಯೇ ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಈ ಬೆಳವಣಿಗೆಗಳ ಬಗ್ಗೆ ಜಗತ್ತು ಆತಂಕದ ಕಣ್ಣಿನಿಂದ ನೋಡ್ತಾ ಇದೆ. ಯುಕ್ರೇನ್ ರಷ್ಯಾ ಯುದ್ಧ ಆದಾಗ ಅದರ ಬಗ್ಗೆ ಯಾರಿಗೂ ಅಷ್ಟೊಂದು ಆತಂಕ ಇರಲಿಲ್ಲ. ಆದರೆ ನ್ಯಾಟೋ ಮತ್ತು ರಷ್ಯಾ ವಿಚಾರದಲ್ಲಿ ಆ ರೀತಿ ಆಗಲ್ಲ. ಇದು ಆಲ್ಮೋಸ್ಟ್ ವರ್ಲ್ಡ್ ವಾರ್ ತರಾನೇ. ಹಂಗೇನಾದ್ರೂ ಕದನ ಶುರುವಾಯಿತು ಅಂದ್ರೆ ಇಬ್ಬರು ಬದ್ಧ ವೈರಿಗಳು, ಸಿಕ್ಕಾಪಟ್ಟೆ ಬೆಂಕಿ ಇದೆ. ಜೊತೆಗೆ ನ್ಯಾಟೋ ಬಳಿಯೂ ಅಣ್ವಸ್ತ್ರ ಇದೆ. ಒಬ್ಬರ ದಾಳಿಯನ್ನ ಇನ್ನೊಬ್ರು ತಪ್ಪಾಗಿ ಅರ್ಥ ಮಾಡಿಕೊಂಡ್ರೂ ಕೂಡ ಅದು ಮಹಾ ಕದನಕ್ಕೆ, ಅಣು ಯುದ್ಧಕ್ಕೆ ನಾಂದಿ ಹಾಡಬಹುದು. ಜೊತೆಗೆ ಇಲ್ಲಿ ಪೋಲೆಂಡ್ನ ಆಟಿಟ್ಯೂಡ್ ಕೂಡ ಸಮಾಧಾನ ಪಡ್ಕೊಳ್ಳುವಂಥದ್ದಲ್ಲ. ರಷ್ಯಾ ಅಹಂಕಾರಿ ಆದರೆ ನಾನು ಅದರ ಅಪ್ಪ, ದುರಹಂಕಾರಿ ನಾನು ಅನ್ನುತ್ತೆ ಪೋಲೆಂಡ್. ಅವರ ಹತ್ರ ಅಣ್ವಸ್ತ್ರ ಇಲ್ಲದೆ ಇರ್ಬೋದು, ಆದರೆ ರಷ್ಯಾಗೆ ಸ್ವಲ್ಪವೂ ಹೆದರಲ್ಲ. ನಿಮಗೆ ಗೊತ್ತಿರ್ಬೋದು, 2ನೇ ಮಹಾಯುದ್ಧ ಟೈಮ್ನಲ್ಲಿ ಈ ದೇಶದ ಮೇಲೆ ಹಿಟ್ಲರ್ ಕೂಡ ಕ್ರೂರವಾಗಿ ದಾಳಿ ಮಾಡಿದ. ಸೋವಿಯತ್ನಿಂದಲೂ ದೊಡ್ಡ ಮಟ್ಟದಲ್ಲಿ ದೌರ್ಜನ್ಯವನ್ನು ಅನುಭವಿಸಿತ್ತು. ಆದರೆ ಪೋಲೆಂಡ್ ಸರ್ಕಾರಗಳು ಇದುವರೆಗೂ ಕೂಡ ಆತ್ಮವಿಶ್ವಾಸ ಕಳ್ಕೊಂಡಿಲ್ಲ. ರಷ್ಯಾಗೆ ಹೋಲಿಸ್ಕೊಂಡ್ರೆ ನಮ್ಮ ಸೈನ್ಯ ಶಕ್ತಿ ಚಿಕ್ಕದಿರಬಹುದು, ಆದರೆ ನಾವು ಯುದ್ಧಕ್ಕೆ ಹೆದರೋ ಕಂಟ್ರಿ ಅಲ್ಲ ಅನ್ನುತ್ತೆ ಪೋಲೆಂಡ್. ಅದಕ್ಕೆ ಕಾರಣ ಏನು ಅಂದರೆ, ಪೋಲೆಂಡ್ ಬಳಿ ಅಮೆರಿಕ ಮತ್ತು ನ್ಯಾಟೋದ ಬಲಿಷ್ಠ ಆಯುಧಗಳಿವೆ. F-16, F-35 ನಂತ ವರ್ಲ್ಡ್ ಕ್ಲಾಸ್ ಜೆಟ್ಸ್ ಇವೆ. ಹತ್ತಿರ 3 ಲಕ್ಷ ಸೈನಿಕರಿದ್ದಾರೆ. ಶಕ್ತಿಗೂ ಮೀರಿದ ಆತ್ಮವಿಶ್ವಾಸ ಕೂಡ ಇದೆ. ಇಲ್ಲಿ ಇವರ ಅಗ್ರೆಷನ್ ಯಾವ ಲೆವೆಲ್ಗಿದೆ ಅಂದರೆ, ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ರಷ್ಯಾದ ಪ್ರತಿ ನಡೆಗೂ ಆಕ್ರಮಣಕಾರಿ ಭಾಷೆಯಲ್ಲಿ ಉತ್ತರ ಕೊಡ್ತಾ ಬಂದ್ರು ಇವರು. ಡ್ರೋನ್ಗಳನ್ನು ಹೊಡೆದು ಹಾಕಿದ್ದಾನೆ ನೀವು ನೋಡಿ. ಜೊತೆಗೆ ರಷ್ಯಾ ಅಷ್ಟೆಲ್ಲ ಬೆದರಿಕೆ ಹಾಕಿದ್ರು ನಿರಂತರವಾಗಿ ಯುಕ್ರೇನ್ಗೆ ಆಯುಧವನ್ನು ಕೊಡ್ತಾ ಬಂದಿದೆ ಪೋಲೆಂಡ್. ಎಲ್ಲಕ್ಕಿಂತ ಮುಖ್ಯವಾಗಿ ಪೋಲೆಂಡ್ಗೆ ಯುದ್ಧ ಮಾಡೋ ಆರ್ಥಿಕ ಶಕ್ತಿ ಇದೆ, ಶ್ರೀಮಂತ ರಾಷ್ಟ್ರ. ಯುರೋಪ್ನಲ್ಲಿ 6ನೇ ದೊಡ್ಡ ಎಕಾನಮಿ ಆಗಿರೋ ಪೋಲೆಂಡ್ ಜಾಗತಿಕವಾಗಿ 20ನೇ ದೊಡ್ಡ ಎಕಾನಮಿ. ಎಲ್ಲಕ್ಕಿಂತ ಮುಖ್ಯ ಏನು ಅಂದರೆ, ಯುರೋಪ್ನಲ್ಲಿ ಅತಿ ವೇಗವಾಗಿ ಬೆಳೀತಿರೋ ಎಕಾನಮಿ. ಅಲ್ಲದೆ ನ್ಯಾಟೋ ಮತ್ತು ರಷ್ಯಾ ನಡುವೆ ಪೋಲೆಂಡ್ ಬಫರ್ ಝೋನ್ ತರ ಇದೆ. ಯುರೋಪ್ನ ದೈತ್ಯರು ಹಾಗೆ ಟ್ರೀಟ್ ಮಾಡ್ತಾರೆ. ಪೋಲೆಂಡ್ ಅನ್ನ ಟಚ್ ಮಾಡಿದ್ರೆ ನೆಕ್ಸ್ಟ್ ನಾವೇ ಅನ್ನೋದು ಅವ್ರಿಗೆ ಗೊತ್ತಿದೆ. ಪೋಲೆಂಡ್ ಸೇಫ್ ಆಗಿರಬೇಕು, ಬಫರ್ ಝೋನ್ ಅದು ಅನ್ನೋ ರೀತಿಲಿ ಫೀಲ್ ಮಾಡ್ತಾರೆ. ಅದೇ ಕಾರಣಕ್ಕಾಗಿ ತಮ್ಮ ಫ್ರಂಟ್ ಲೈನ್ ಆಯುಧಗಳನ್ನು ತಗೊಂಡು ಪೋಲೆಂಡ್ ರಷ್ಯಾ ಬಾರ್ಡರ್ ನಲ್ಲಿ ಹಾಕಿದ್ದಾರೆ. ಹೀಗಾಗಿ ಸಣ್ಣ ಪ್ರಮಾಣದಲ್ಲಿ ಪ್ರಚೋದನೆ ಕೊಟ್ಟರು ಕೂಡ ಪೋಲೆಂಡ್ ನ್ಯಾಟೋದ ನೆರಳಲ್ಲಿ ಯುದ್ಧಕ್ಕೆ ಧುಮುಕುವ ಪ್ರಯತ್ನ ಮಾಡಬಹುದು. ಹೀಗಾಗಿನೇ ಭಾರತ ಸೇರಿ ಸಾಕಷ್ಟು ರಾಷ್ಟ್ರಗಳು ಈ ಬಗ್ಗೆ ಆತಂಕದ ಕಣ್ಣಿನಿಂದ ನೋಡ್ತಿದ್ದಾರೆ. ವಿಶ್ವಸಂಸ್ಥೆ ಕೂಡ ಇದು ಯುದ್ಧವನ್ನ ವಿಸ್ತರಣೆ ಮಾಡೋ ಗಂಭೀರ ಪ್ರಯತ್ನ ಅಂತ ರಷ್ಯಾವನ್ನ ಟೀಕಿಸಿದೆ. ಪೋಲೆಂಡ್ ನಾಯಕರೊಂದಿಗೆ ಜೈಶಂಕರ್ ಮಾತನಾಡಿ ಶಾಂತಿ ಪ್ರಯತ್ನಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ, ಪೋಲೆಂಡ್ ಸೆಕ್ಯೂರಿಟಿ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಈ ಮೂಲಕ ಭಾರತ ಇಲ್ಲೂ ರಷ್ಯಾವನ್ನ ಬಿಡಲ್ಲ, ಪೋಲೆಂಡು ಬಿಡ್ಕೊಡಲ್ಲ ಅನ್ನೋ ತನ್ನ ಇಂದಿನ ಹಗ್ಗದ ಮೇಲಿನ ನಡಿಗೆಯನ್ನು ಮುಂದುವರೆಸಿದೆ. ಫ್ರಾನ್ಸ್ನಿಂದ ಹೊಸ ಆಟ. ಎಲ್ಲಕ್ಕಿಂತ ಮುಖ್ಯವಾಗಿ ಫ್ರಾನ್ಸ್ನ ಅಗ್ರೆಷನ್ ಜಗತ್ತಿನ ಗಮನ ಸೆಳೀತಾ ಇದೆ. ಇಷ್ಟು ದಿನ ನ್ಯಾಟೋ ಅಂದ್ರೆ ಅಮೆರಿಕ ಓಡೋಡಿ ಬರ್ತಾ ಇತ್ತು. ಈಗಲೂ ಕೂಡ ನಾವು ಪ್ರತಿ ಇಂಚು ನ್ಯಾಟೋ ಭೂಮಿಯನ್ನು ರಕ್ಷಣೆ ಮಾಡ್ತೀವಿ ಅಂತ ಟ್ರಂಪ್ ಹೇಳಿದ್ದಾರೆ. ಆದ್ರೆ ಇಷ್ಟು ಹೇಳಿದ ಮೇಲೂ ಕೂಡ ಏನೋ ಒಂಥರ ವಿಶ್ವಾಸ ಈ ಟ್ರಂಪ್ಗೆ ಪುಟಿನ್ ಮೇಲೆ. ಈ ರಷ್ಯಾ ಮಿಸ್ಟೇಕ್ನಿಂದ ಡ್ರೋನ್ ಹಾರಿಸಿರ್ಬೇಕು ಪೋಲೆಂಡ್ ಕಡೆಗೆ ಅಂತ ಹೇಳಿ ಡೌನ್ ಪ್ಲೇ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಇದು ಪೋಲೆಂಡ್ ಸೇರಿ ಅನೇಕ ನ್ಯಾಟೋ ರಾಷ್ಟ್ರಗಳಿಗೆ ಸಿಟ್ಟು ಬರೆಸಿದೆ. ಇದು ಒಂದಂತಲ್ಲ, ಇತ್ತೀಚೆಗೆ ನ್ಯಾಟೋ ಬಗ್ಗೆ ಟ್ರಂಪ್ ಆಡ್ತಿರೋ ಮಾತುಗಳು ಅಮೆರಿಕ ಮೇಲೇನೆ ನ್ಯಾಟೋ ರಾಷ್ಟ್ರಗಳಿಗೆ ಅಪನಂಬಿಕೆ ಮೂಡಿಸ್ತಾ ಇದೆ. ಹೀಗಾಗಿ ಇಲ್ಲಿ ದೊಡ್ಡ ನಾಯಕತ್ವದ ಕೊರತೆ ಇದೆ. ಆ ಜಾಗವನ್ನ ನಾನ್ ತುಂಬ್ತೀನಿ, ನಾನೇ ದೊಡ್ಡಣ್ಣ ಅಂತ ಫ್ರಾನ್ಸ್ ಹಾರ್ ಬರ್ತಾ ಇದೆ. ನಿಮಗೆ ನೆನಪಿರಬಹುದು, ಯುದ್ಧ ಶುರುವಾಗಿದ್ದಾಗ ಸಂಧಾನ ಮಾಡ್ತೀನಿ ಅಂತ ಇದೇ ಫ್ರಾನ್ಸ್ ಅಧ್ಯಕ್ಷ ಇಮಾನ್ಯುಯಲ್ ಮ್ಯಾಕ್ರಾನ್ ಪ್ರಯತ್ನ ಪಟ್ಟಿದ್ರು. ಆದ್ರೆ ಅದಾದ್ಮೇಲೆ ಟ್ರಂಪ್ ಇಂದಾಗಿ ಯಾವಾಗ ಅಮೆರಿಕ ನ್ಯಾಟೋ ನಂಬಿಕೆಯನ್ನ ಕಳ್ಕೊಳ್ಳೋಕೆ ಶುರು ಮಾಡಿತು, ಫ್ರಾನ್ಸ್ ಇನ್ನಷ್ಟು ಅಗ್ರೆಸಿವ್ ಆಗಿದೆ. ತನ್ನ ಅಸ್ತಿತ್ವ ಗಟ್ಟಿ ಮಾಡ್ಕೊಳ್ತಿದೆ. ಲೀಡರ್ಶಿಪ್ ರೋಲ್ ನಿಭಾಯಿಸ್ತೀನಿ ಅಂತ ಬಹಳ ಆಕ್ಟಿವ್ ಆಗಿ ಮುಂದೆ ಬರ್ತಾ ಇದ್ದಾರೆ. ಹಾಗಂತ ಸುಮ್ಮನೆ ಚಪಲಕ್ಕೆ ಹೇಳ್ತಿದ್ದಾರೆ ಅಂತಲ್ಲ. ಯುರೋಪಿಗೂ ಫ್ರಾನ್ಸ್ ಮೇಲೆ ನಂಬಿಕೆ ಇದೆ. ಯಾಕಂದ್ರೆ ಇವತ್ತು ಅಮೆರಿಕ ಇಲ್ಲದೇ ಇದ್ರೂ ಕೂಡ ರಷ್ಯಾ ವಿರುದ್ಧ ಎಲ್ಲ ರೀತಿಯಲ್ಲೂ ಹೊಡೆದಾಡೋ ತಾಕತ್ತಿರುವುದು ಫ್ರಾನ್ಸ್ಗೆ ಮಾತ್ರ.
ಜರ್ಮನಿ, ಇಟಲಿ, ಬ್ರಿಟನ್, ಸ್ಪೇನ್, ಸ್ವೀಡನ್, ಗ್ರೀಸ್ಗಳು ಅವರಿಗೆ ಕೈ ಜೋಡಿಸಿ ಸಪೋರ್ಟಿವ್ ರೋಲ್ ನಿಭಾಯಿಸಬಹುದು ಅಷ್ಟೇ. ಆದರೆ ಲೀಡರ್ಶಿಪ್ ತಗೊಳ್ಬೇಕಾಗಿರೋದು ಫ್ರಾನ್ಸೇ. ಮಿಲಿಟರಿ ಪವರ್ ಕೂಡ ಹೌದು, ಎಕನಾಮಿಕ್ ಪವರ್ ಕೂಡ ಹೌದು ಫ್ರಾನ್ಸ್. ಅಮೆರಿಕ ಇಲ್ಲದೇನೂ ಅವರು ಗೆಲ್ತಾರೆ. ಸೈಬರ್ನಿಂದ ಆರ್ಥಿಕ ಯುದ್ಧ ತನಕ, ಅಣ್ವಸ್ತ್ರದಿಂದ ಸಾಂಪ್ರದಾಯಿಕ ಶಸ್ತ್ರ ತನಕ ಎಲ್ಲ ರೀತಿಯಲ್ಲೂ ಕೆಪಾಸಿಟಿ ಇದೆ ಫ್ರಾನ್ಸ್ಗೆ. ಇದೇ ಕಾರಣಕ್ಕೆ ಯುರೋಪನ್ನ ನನ್ನ ಅಣ್ವಸ್ತ್ರದಿಂದ ಕಾಯ್ತೀನಿ ನಾನು ಅಂತ ಫ್ರಾನ್ಸ್ ಹೇಳುತ್ತೆ. ಯುರೋಪಲ್ಲಿ ಅಣ್ವಸ್ತ್ರ ಇರೋದು ಬ್ರಿಟಿಷರು ಮತ್ತು ಫ್ರೆಂಚರ ಹತ್ರ ಮಾತ್ರ. ಬ್ರಿಟಿಷರು ಅಳಿದು ಹೋಗ್ತಿರುವಂಥ ಅಥವಾ ವೀಕ್ ಆಗಿ ಸೊರಗ್ತಾ ಇರುವಂತಹ ಮಾಜಿ ಸೂಪರ್ ಪವರ್. ಫ್ರಾನ್ಸ್ ಸ್ವಲ್ಪ ಸ್ಟೇಬಲ್ ಆಗೇ ಇದೆ ಇವತ್ತಿಗೂ. ಟೆಕ್ನಾಲಜಿಕಲಿ, ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್, ಎಕಾನಮಿ, ಫ್ರಾನ್ಸ್ ಒಂದು ಮಟ್ಟಿಗೆ ತಾಕತ್ತನ್ನು ಉಳಿಸ್ಕೊಂಡೇ ಇದೆ. ವಿಶೇಷವಾಗಿ ಡಿಫೆನ್ಸ್ನಲ್ಲಿ ಸ್ವಾವಲಂಬಿ ಇದೆ. ಇವರು ಯಾವುದನ್ನು ಹೊರಗಿಂದ ತರಿಸ್ಕೊಳ್ಳಲ್ಲ, ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಬೇಕಾದ್ರೆ ಮಾರ್ತೀವಿ ಅಂತಾರೆ. ಸೊ ಫ್ರಾನ್ಸ್ ಏನು ಹೇಳಿದೆ ಅಂದರೆ, ಅಣ್ವಸ್ತ್ರದ ಭಯ ಇಡೀ ಯುರೋಪಿಗೆ ಬೇಡ, ನಮ್ಮ ಅಣ್ವಸ್ತ್ರವನ್ನು ಬಳಸಿ ಯುರೋಪಿಗೆ ರಕ್ಷಣೆ ಕೊಡ್ತೀವಿ ಅಂತ ಫ್ರಾನ್ಸ್ ಘೋಷಿಸಿಬಿಟ್ಟಿದೆ. ಹೀಗಾಗಿ ಈಗ ಪೋಲೆಂಡ್ ಮತ್ತು ರಷ್ಯಾ ನಡುವೆ ಈ ಭಗ್ಗಂತ ಬೆಂಕಿ ಅಥವಾ ಆ ಕಿಡಿ, ಆ ಸ್ಪಾರ್ಕ್, ಆ ಫ್ಲಾಶ್ ಪಾಯಿಂಟ್ ಕ್ರಿಯೇಟ್ ಆಗಿರೋ ಸಂದರ್ಭದಲ್ಲಿ ಇಡೀ ಜಗತ್ತು ಸುಮ್ಮನಿರಪ್ಪ, ಇನ್ನೊಂದು ಯುದ್ಧ ಶುರು ಮಾಡಬೇಡಿ, ಅದು ನ್ಯಾಟೋ ವರ್ಸಸ್ ರಷ್ಯಾ ಯುದ್ಧ ಬೇಡ ಅಂತ ಆ ಕಡೆ ನೋಡ್ತಾ ಇದ್ದೀವಿ. ಇಡೀ ಜಗತ್ತು ಆ ಕಡೆಗೆ ನೋಡ್ತಾ ಇದೆ. ನೋಡೋಣ, ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಡೆವಲಪ್ಮೆಂಟ್ ಆದರೂ ಕೂಡ ನಿಮಗೆ ಮಾಹಿತಿ ತರುವಂಥ ಪ್ರಯತ್ನವನ್ನು ಮಾಡ್ತೀವಿ. ನೀವೇನು ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸ್ನೇಹಿತರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.